ವಿಭಾಗ ಮಟ್ಟದ ಏನು ಪರವಾನಗಿ ಭೂಮಾಪಕರು ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು, ಸಮಾನ ಕೂಲಿ ಸಮಾನ ವೇತನ, ಸಮಾನವಾಗಿ ಎಲ್ಲರಿಗೂ ಹಕ್ಕುಗಳು ದೊರಕಬೇಕು ಅಂತ ಹೇಳಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದರೆ ಸಂವಿಧಾನದ ಅಡಿಯಲ್ಲಿ ಇವರು ತನ್ನ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ. ಅದು ಮೂಲತಃವಾಗಿ ಕೊಡಲೇಬೇಕು. ಮೊನ್ನೆ ಮುಖ್ಯಮಂತ್ರಿಗಳನ್ನ ನಾವು ಹೇಳ್ತಾ ಇದ್ದೀವಿ, ಈ ಹಿಂದೆನೂ ಸಹ ಭೂಮಾಪಕರು ಏನು ಹೋರಾಟವನ್ನು ಹಮ್ಮಿಕೊಂಡಾಗ ನಮ್ಮ ಅರ್ಜಿಗಳು ಸುಮಾರು ವಿಲೆ ಆದಂಥ ಸಂದರ್ಭದಲ್ಲಿ ಅಕ್ಕ ಒಪ್ಪಿದ್ರೆ ಅಣ್ಣ ಒಪ್ಪಲ್ಲ, ಅಣ್ಣ ಒಪ್ಪಿದ್ರೆ ಅಪ್ಪ ಒಪ್ಪಲ್ಲ. ಈ ರೀತಿಯಾಗಿ ಇವತ್ತು ವಿಭಜನೆಗಳಾಗದೆ ನಮ್ಮ ಭೂಮಿಗಳು ಬೇರೆ ಬೇರೆ ಕಳ್ಳರು ಭೂಮಾಫಿಯಾಗಳ ಪಾಲಾಯ್ತಾವೆ. ಹಾಗಾಗಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಒಂದೇ, ಏನು ಭೂಮಾಪಕರು ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಕೇಳ್ತಾ ಇದ್ದಾರೆ, ಅದನ್ನು ಮೂಲತಃವಾಗಿ ಕೊಡಲೇಬೇಕು. ಕೂಡಲೇ ಅವ್ರನ್ನ ಕಾಯಂ ಉದ್ಯೋಗಿಗಳನ್ನ ಮಾಡಲೇಬೇಕು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇದೇ ರೀತಿ ಮುಂದುವರೆದ್ರೆ ನಾವು ರೈತ ಸಂಘದವರು ಸಹ ಈಗಾಗಲೇ ರೈತರಿಗೆ ಹಲವಾರು ದೂರುಗಳೇನು ಬರ್ತಾ ಇದ್ದಾವೆ ಅಂದರೆ, ವಿಭಜನಾ ಪೋಡಿಗಳಾಗ್ತಾ ಇಲ್ಲ, ಅದ್ಬಸ್ಗಳಾಗ್ತಾ ಇಲ್ಲ. ಇವಾಗ ಮಾನ್ಯ ಕಂದಾಯ ಸಚಿವರು ಹೇಳ್ತಾ ಇದ್ದಾರೆ, ಟಾರ್ಗೆಟ್ಗಳನ್ನ ಕೊಡ್ತಾ ಇದ್ದಾರೆ ಇವತ್ತು ಇಲಾಖೆಗಳಿಗೆ, ರೈತರ ಕೆಲಸಗಳು ಹಿಂಗೆ ಆಗಬೇಕು ಅಂತ. ಅದಕ್ಕೆ ಟಾರ್ಗೆಟ್ ಕೊಟ್ಟಂಥ ಸಂದರ್ಭವಾಗಿ ಕಂದಾಯ ಸಚಿವರು ಅವರಿಗೆ ಕಾಯಂ ಹುದ್ದೆಗಳನ್ನು ಕೊಡಬೇಕಲ್ಲ. ಕಾಯಂ ಹುದ್ದೆಗಳು ನಾವು ಈ ಹಿಂದೆನೂ ಸಹ ಎಷ್ಟೋ ಕಾಯಂ ಹುದ್ದೆಗಳು ರಾಜ್ಯದಲ್ಲಿ ಕೇಂದ್ರದಲ್ಲಿ ಕಾಯಂ ಹುದ್ದೆಗಳು ಖಾಲಿಯಾಗಿ ಸರ್ಕಾರದ ಹುದ್ದೆಗಳು ಅದನ್ನು ಕೊಡಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ಯಾಕೆ ಮೀನಾಮೇಷ ಹೇಳ್ತಾ ಇದ್ದಾರೆ, ನಾವು ಈ ರೀತಿ ಆದರೆ ಮುಂದುವರಿತೀವಿ, ಹೋರಾಟಗಳ ಮೂಲಕ ನಿಮಗೆ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತೀವಿ. ಕೂಡಲೇ ಈ ಒಂದು ಏನು ಭೂಮಾಪಕರು ಕೇಳುವಂಥ ಸಂವಿಧಾನದ ಅಡಿಯಲ್ಲಿ ಈ ಒಂದು ಕಾರ್ಯವನ್ನು ಯಶಸ್ವಿ ಮಾಡಬೇಕು ಮತ್ತು ಅವರಿಗೆ ಕಾನೂನು ಬದ್ಧತೆ ಮಾಡಿಕೊಡ್ಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಹೆಸರು ಸತೀಶ್, ಮೈಸೂರು ಜಿಲ್ಲಾಧ್ಯಕ್ಷ.